ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಸಭೆ ಮುಗೀತು. ಬಹು ನಿರೀಕ್ಷಿತವಾದಂಥ ಸಭೆ ಇದು. ಕಾಟಾಚಾರಕ್ಕೆ ಮಾಡ್ತಾ ಇರುವಂಥ ಸಭೆ ಅಂತ ಸರ್ಕಾರದವರಿಗೆ ಗೊತ್ತಿದ್ದರೂ ಕೂಡ ಇವರಿಗೆ ಆಹ್ವಾನವನ್ನು ಕೊಡ್ತಾರೆ, ಬಂದು ಮಾತುಕತೆಯನ್ನು ಆಡಿ ಅಂತ ಹೇಳಿರ್ತಾರೆ. ಘಟನೆ ಏನು ಅಂತ ನಿಮ್ಗೆ ಗೊತ್ತು. ನಮ್ಮನ್ನು ಮಾತುಕತೆಗೆ ಆಹ್ವಾನಿಸಿ ಅಂತ ಇನ್ನಿಲ್ಲದ ಹಾಗೆ ಪೀಡಿಸ್ತಾ ಇದ್ದರು ಜಿರ್ಲೆ ಪಾರ್ಟಿಯವರು, ಕಾಕ್ರೋಚ್ ಜನತಾ ಪಾರ್ಟಿಯವರು. ಇವತ್ತು ಮಧ್ಯಾಹ್ನ, ಶುಕ್ರವಾರ ದಿವಸ ಮಧ್ಯಾಹ್ನ ಈ ಸಭೆ ನಡೀತು ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ. ಈ ಕಡೆ JP ನಡ್ಡಾ ಅವರಿದ್ದರು, ಈ ಕಡೆ ಜಿತೇಂದ್ರ ಸಿಂಗು ಜೊತೆಗಿದ್ದರು, ಈ ಕಡೆ ಸೌರವ್ ದಾಸ್ ಮತ್ತು ಆಶುತೋಷ್ ರಾಂಕಾ ಜಿರ್ಲೆ ಪಾರ್ಟಿ ಕಡೆಯಿಂದ ಅವರಿಬ್ಬರು ಬಂದಿದ್ದರು. ಜಿರ್ಲೆ ಪಾರ್ಟಿಯವರು ಹೇಳಿದರು, ಯಥಾ ಪ್ರಕಾರ ತಮ್ಮ ಬೇಡಿಕೆಯನ್ನು ಹೇಳಿದರು. ಹೀಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಯಾವ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು, ಜೊತೆಗೆ ಈಗೇನು ಮಕ್ಕಳ ಮೇಲೆ ಕೇಸ್ ಹಾಕಿದಿರಲ್ಲ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೋಬೇಕು, ಈ ರೀತಿ 5 ತಮ್ಮ ಬೇಡಿಕೆಯನ್ನು ಕೊಟ್ಟರು. ಇವರು ಹೇಳಿದರು, JP ನಡ್ಡಾ ಅವರು ಹೇಳಿದರು, ಆಯಿತು ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ. JP ನಡ್ಡಾ ತೀರ್ಮಾನ ಮಾಡಲಿಕ್ಕಾಗಲ್ವಲ್ಲ, ಇದನ್ನ ಮುಖ್ಯವಾದಂಥ ವಿಚಾರ. ಆದ್ದರಿಂದ ಇದನ್ನು ತೀರ್ಮಾನ ಮಾಡ್ತೀವಿ. ಅಲ್ಲ, ನೀವು ತೀರ್ಮಾನ ಮಾಡಿ ತಿಳಿಸ್ತೀರಿ ಅಂದರೆ ಯಾವಾಗ ತಿಳಿಸ್ತೀರಿ? ನಮ್ಮ ಆಂತರಿಕವಾಗಿ ಚರ್ಚೆ ಆಗಬೇಕು. ಚರ್ಚೆ ಆದಮೇಲೆ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ, ಇನ್ನೊಂದು ಸುತ್ತಿನ ಮಾತುಕತೆ ಮಾಡೋಣ. ನಾಳೆ ಮಧ್ಯಾಹ್ನ ಮತ್ತೆ 2:30 ಅಂದರೆ ಶನಿವಾರ, ನಾಳೆ ಬೆಳಿಗ್ಗೆ ಮಧ್ಯಾಹ್ನ 2:30 ಮತ್ತೆ ಇದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಿಗೆ ನೀವು ಬನ್ನಿ ಅಂತೇಳಿ ಅವ್ರನ್ನ ವಾಪಸ್ ಕಳಿಸಲಾಯಿತು. ಇವರು ಗಲಾಟೆ ಮಾಡ್ತಾ ಹೊರಗಡೆ ಹೋದರು. ನಮ್ಮ ಮಾತುಕತೆ ವಿಫಲಗೊಂಡಿದೆ, ನಮ್ಮ ಮಾತಿಗೆ ಸರ್ಕಾರ ಮಣಿತಾ ಇಲ್ಲ. ಸರ್ಕಾರ ಅಂದರೆ ಇವರ ಪಿತ್ರಾರ್ಜಿತ ಆಸ್ತಿ ಅಂತ ಇವರು ತಿಳ್ಕೊಂಡಿದ್ದಾರೆ, ಸೌರವ್ ದಾಸು ಮತ್ತು ಆಶುತೋಷ್ ರಾಂಕಾ. ಅಲ್ಲಿ ಏನಾಗಿದೆ ಈಗ, ಮುಖ್ಯವಾಗಿ ಯಾವ ಸೋನಮ್ ವಾಂಗ್ಚುಕ್ನ ಇಟ್ಕೊಂಡು ಇವರು ವ್ಯಾಪಾರ ಮಾಡ್ತಾಯಿದ್ರು. ಇದು ಹೆಂಗೆ ಅಂತಂದರೆ, ಗರ್ಭಗುಡಿಯಲ್ಲಿ ಒಂದು ದೇವರು, ಪಲ್ಲಕ್ಕಿ ಒಳಗೆ ಇನ್ನೊಂದು ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಓಡಾಡೋದು, ಆ ರೀತಿ ವ್ಯವಹಾರ ನಡೀತಾ ಇತ್ತು. ಇದನ್ನು ನರೇಂದ್ರ ಮೋದಿ, ಅಮಿತ್ ಶಾ ಸೇರಿ ರಾತ್ರೋರಾತ್ರಿ 12 ಕಟ್ ಮಾಡಿ ಬಿಸಾಕಿಬಿಟ್ರು. ಬಿಸಾಕಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ತಬ್ಬಲಿ ಆದವನು, ದಿಗ್ಭ್ರಮಿತನಾದವನು, ವಿಭ್ರಮಿತಗೊಂಡಂಥವನು ಮೊಟ್ಟ ಮೊದಲಿಗೆ ಅನುಮಾನವನ್ನೇ ಇಟ್ಕೊಬೇಡಿ, ಅಭಿಜಿತ್ ದೀಪ್ಕೆಗೆ ಒಂದು ದೊಡ್ಡ ಮಟ್ಟದ ಭಯ ಇದೆ, ಆತಂಕ ಇದೆ. ಏನಪ್ಪ ಅಂತಂದರೆ, ನಿನ್ನೆ ಒಂದು ಈ ಯೂನಿಯನ್ ಟೆರಿಟರಿಗಳಿರ್ತಾವಲ್ಲ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರು ಒಂದು ರಿನ್ಯೂವಲ್ ಮಾಡ್ತಾರೆ, ಪ್ರಿವೆಂಟಿವ್ ಡಿಟೆನ್ಷನ್ ಆರ್ಡರ್ ಬೈ NSA ಅಂತ ಹೇಳಿದ್ದು. ಅಂದರೆ ಈ ಪ್ರದೇಶದಲ್ಲಿ ಯಾರೇ ಕೂಡ ದೇಶಕ್ಕೆ ಆಪತ್ದಾಯಕವಾದಂಥ ವ್ಯಕ್ತಿಗಳಿದ್ದರೆ ಅಥವಾ ಯಾವುದೇ ಸಮಾಜಕ್ಕೆ ಧಕ್ಕೆಯನ್ನು ತರುವಂಥವರಾಗಿದ್ದರೆ ಅಂಥವರನ್ನು ಪ್ರಿವೆಂಟಿವ್, ಮುಂಜಾಗರೂಕತಾ ಕ್ರಮವಾಗಿ ಬಂಧಿಸುವಂಥ ಒಂದು ಅವಕಾಶ ಅದು. ಅದನ್ನು ಮಾಡಲಿಕ್ಕೆ ರಿನ್ಯೂವಲ್ ಮಾಡಿ ಕೊಡ್ತಾರೆ ನಿನ್ನೆ ಲೆಫ್ಟಿನೆಂಟ್ ಗವರ್ನರು ಡೆಲ್ಲಿಯಲ್ಲಿ ಪೊಲೀಸ್ ಕಮಿಷನರ್ಗೆ. ಇದು ರೊಟೇಷನ್ನಲ್ಲಿ ಆಗುವಂಥ ಕೆಲಸ. ಹೇಗೆ ನಿಷೇಧಾಜ್ಞೆ ಅನ್ನುವುದನ್ನು ರಿನ್ಯೂ ಮಾಡ್ತಾರೆ, 144 ಜಾರಿ ಮಾಡಿರ್ತಾರೆ, 7 ದಿವಸ ಅದಕ್ಕೂ ಮತ್ತೆ ಜಾರಿ ಮಾಡ್ತಾರೆ. ಅಥವಾ ಈ ಕಸ್ಟಡಿ ಕೊಟ್ಟದ್ದು 14 ದಿವಸದ ನ್ಯಾಯಾಂಗ ಕಸ್ಟಡಿ ಅಂತಾರೆ, 14 ದಿವಸ ಅದಕ್ಕೂ ಮತ್ತೆ ಅದನ್ನ 14 ದಿವಸಕ್ಕೆ ರಿನ್ಯೂವಲ್ ಮಾಡ್ತಾರೆ. ಆ ರೀತಿ ಆಗೋದಿದು. ಅಭಿಜಿತ್ ದೀಪ್ಕೆಗೆ ಏನಾಯಿತು, ಈ ರೀತಿ ಆರ್ಡರ್ ಆಗಿದೆ, ಪ್ರಿವೆಂಟಿವ್ ಮೆಜರಲ್ಲಿ ಅರೆಸ್ಟ್ ಮಾಡ್ತಾರೆ ನನ್ನ ಅನ್ನೋದು ಆತನಿಗೆ ಖಚಿತ ಆಗ್ಬಿಟ್ಟು. ಒಂದು, ಅವನು ಎಲ್ಲ ವಿಡಿಯೋ ಗಮನಿಸಿ, ಆತ ಎಲ್ಲಿಯೂ ಕೂಡ ಭಡ್ಕಾವು ಭಾಷಣ ಮಾಡೋದಿಲ್ಲ. ಅಂದರೆ ಎಲ್ಲರೂ ಸೇರಿ ಹೊಡೆದು ಬಿಡ್ರಿ, ಬಿಡೋದು ಬೇಡ, ಅವನ್ನ ಎತ್ತಾಕೊಂಡು ಹೋಗೋಣ, ಈ ರೀತಿ ಶಬ್ದಗಳನ್ನ ಬಳಸಲ್ಲ. ಅವನಿಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡಲಾಗಿದೆ. ಈ ಅರವಿಂದ್ ಕೇಜ್ರಿವಾಲ್ ಪಟಾಲಂ ಇದೆಯಲ್ಲ, ಇದರಲ್ಲಿ ನಿಸ್ಸೀಮ್ರವರು ಅರಾಜಕತೆಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅವ್ರು ಹೇಳ್ತಾರೆ, ನಾವು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸೋಣ, ಒಂದು ವೇಳೆ ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ, ಪ್ರಿವೆಂಟಿವ್ ಮೆಜರ್ನಲ್ಲಿ ನನ್ನನ್ನು ಬಂಧಿಸಲಿಕ್ಕೆ ಈಗಾಗಲೇ ಲೆಫ್ಟಿನೆಂಟ್ ಗವರ್ನರ್ ಆರ್ಡರ್ ಮಾಡಿದ್ದಾರೆ, ಹೋಮ್ ಅಫೇರ್ಸ್ನಿಂದ ಆರ್ಡರ್ ಆಗಿದೆ, ಪೊಲೀಸ್ ಕಮಿಷನರ್ ನನ್ನ ಬಂಧಿಸ್ಕೊಂಡು ಹೋಗ್ಬೋದು. ಇವತ್ತು ಮಧ್ಯಾಹ್ನ ಮಾತಾಡಿದ್ದವನು, ಹಳೇದಲ್ಲ ಇದು ವಿಷಯ. ಈಗ ಮಧ್ಯಾಹ್ನ 12:30 ಸಾರ್ವಜನಿಕವಾಗಿ ಆತ ಮಾತಾಡಿರೋ ಲೈವ್ ನೋಡಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು. ಆದ್ದರಿಂದ ಶಾಂತಿಯುತವಾಗಿ ನೀವು ಪ್ರತಿಭಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇಷ್ಟು ದಿವಸನೂ ನಾವು ಶಾಂತಿಯುತ, ಗಾಂಧಿ 2 ಹೆಸರನ್ನು ಬಿಟ್ಟರೆ ಅಂಬೇಡ್ಕರ್, ಇದು ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ. ಮಾಡುವ ಕೆಲಸಗಳೆಲ್ಲ ದೇಶ ವಿದ್ರೋಹಿ ಕೆಲಸಗಳು, ಮಾಡುವ ಕೆಲಸವೆಲ್ಲ ರೆಜಿಮ್ ಚೇಂಜ್ ಆಗಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ನಿನ್ನೆ ಒಬ್ಬ ಅಲಿ ಅಮ್ಜದ್ ಅಂತೆ ವಯನಾಡಿಂದ ಬಂದಿದ್ದಾನೆ, ಆತನ ಸಂದರ್ಶನ ಮಾಡಿದರು ಚಾನಲ್ ಅವರು, ಕೇರಳದ ವಯನಾಡ್ ನಮ್ಮ ಪಕ್ಕದಲ್ಲಿರೋದು. ಆತ ಹೇಳ್ತಾನೆ, ಇದು ನನಗೆ ಯಾಕೆ ಪ್ರೇರಣೆ ಆಯಿತು ಇಲ್ಲಿ ಬರಲಿಕ್ಕೆ ಅಂದರೆ, ಇದು ನಮ್ಮ ಕುರಾನ್ನಲ್ಲಿದೆ, ರೋಜೆ ಕಯಾಮತ್ ಅಂತಾರೆ ಇದಕ್ಕೆ. ಆ ರೀತಿ ಪ್ರಳಯ ಸದೃಶವಾದಂಥ ಹೋರಾಟ ಅಂತ ಆಗಿದ್ದರಿಂದ ನಾನು ಅಲ್ಲಾಹನ ಕಳಿಸಿರೋದ್ರಿಂದ ಇಲ್ಲಿ ಬಂದಿದ್ದೀನಿ. ಇದು ರೋಜೆ ಕಯಾಮತ್ ಅಂತ ನೋಡಿ. ಅಲ್ಲಿ ಬಂದಿರುವಂಥ ಬಹಳಷ್ಟು ಜನ ಗಮನಿಸಿ ನೋಡಿ,
ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡ್ತೀನಿ ಅನ್ಕೋಬೇಡಿ. ಅಬ್ಸರ್ವೇಷನಲ್ಲಿ ನೋಡಿ, ಬಹಳಷ್ಟು ಜನ ಮುಸಲ್ಮಾನರಿದ್ದಾರೆ ಅದರಲ್ಲಿ. ಬಹಳಷ್ಟು ಜನ ಹುಡುಗಿಯರು ಕೂಡ ಮುಸಲ್ಮಾನರಿದ್ದಾರೆ, ಅವರೆಲ್ಲ ಬುರ್ಕ ಹಾಕೊಂಬಂದಿದ್ದಾರೆ. ಒಂದೇ ಒಂದು ಶಬ್ದವನ್ನು ಅವ್ರ ಧರ್ಮದ ಬಗ್ಗೆ ಮಾತಾಡಲ್ಲ ಅವರು. ಒಬ್ಬರು ಬುರ್ಕ ತೆಗೆಯೋದಿಲ್ಲ. ನಮ್ಮ ಹಿಂದೂ ಹುಡುಗಿಯರು ಬೇಕಾದಷ್ಟು ಜನ ಇದರಲ್ಲಿ, ಯುವತಿಯರಿದ್ದಾರೆ, ಗೃಹಿಣಿಯರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲ ಹಿಂದೂ ಧರ್ಮಕ್ಕೆ, BJPಗೆ, RSSಗೆ, ಮೋದಿಗೆ ಅನ್ನಬಾರದ ಶಬ್ದಗಳನ್ನೆಲ್ಲ ನಾನು ಕೇಳೇ ಇಲ್ಲ ಇಲ್ಲಿವರೆಗೂ. ಆ ರೀತಿ ಶಬ್ದಗಳನ್ನು ಮೋದಿಯವರಿಗೆ ಅಂದಿರೋದನ್ನು ನಾನು ಯಾವತ್ತೂ ಕೇಳೇ ಇಲ್ಲ. ಅಂಥ ಅಶ್ಲೀಲವಾದಂಥ ಅವಾಚ್ಯವಾದಂಥ ಶಬ್ದಗಳನ್ನ ಹಿಡಿದು ಬೈದ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ರೋಸೆ ಕಯಾಮತ್ ಮಾಡಲಿಕ್ಕೆ ಇವರು ಮಾಡಿರುವಂಥದ್ದು, ಇದು ತಯಾರಿ. ಇದು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಅವನು ಹೇಳ್ತಾನೆ. ಈಗ ಇಲ್ಲಿ ತಬ್ಬಲಿ ಆದ್ನ ಇವನು. ಅದಕ್ಕೆ ಇವನಿಗೆ ಈಗ ದೀಪಕ್ ಬಾಲಿಯಾನ್ ಅಂತ ಇವರ ಇನ್ನೊಬ್ಬ ಸಾಥಿ ಇದ್ದಾನೆ. ಈ ಸಹಚರರ ಗುಂಪು ಅಂತಾರಲ್ಲ, ಒಂದು ಮರ್ಡರ್ ಮಾಡೋ ಒಂದು 8 ಜನ ಜೊತೆಗೆ ಇರ್ತಾರಂತೆ, ಅವ್ರಿಗೆ ಸಹಚರರು ಅಂತ. ದೀಪಕ್ ಬಾಲಿಯಾನ್ ಅಂತ ಒಬ್ಬ ಆತ ಪತ್ರಿಕಾಗೋಷ್ಠಿ ಮಾಡಿದೆ ಇವತ್ತು ಮಧ್ಯಾಹ್ನ 1-1:30 ಸುಮಾರಿಗೆ. ಆತ ಹೇಳ್ತಾನೆ, ದೇಶ್ ಬಚಾವ್ ಮೋರ್ಚಾ ಹಾಗೂ ಭಾರತೀಯ ಕಿಸಾನ್ ಯೂನಿಯನ್ ಅದರ ಗುರುನಾಮ್ ಸಿಂಗ್ ಚಢೂನಿ ಏನಿದ್ದಾನೆ, ಗುರುನಾಮ್ ಸಿಂಗ್ ಚಢೂನಿ ಹೆಸರು ಕೇಳಿರ್ತೀವಿ ನೀವು. ಕಿಸಾನ್ ಮೋರ್ಚಾ ಸಂದರ್ಭದಲ್ಲಿ ಅತಿ ಹೆಚ್ಚು ಗಲಾಟೆ ಮಾಡಿದ ವ್ಯಕ್ತಿ. ಅದಾದಮೇಲೆ ಪಂಜಾಬ್ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ವ್ಯಕ್ತಿ ಇತ್ತ. ಇವ್ರಿಗೆಲ್ಲ ರಾಜಕೀಯ ಅಜೆಂಡಾಗಳಿದ್ದಾವೆ. ಈ ಗುರುನಾಮ್ ಸಿಂಗ್ ಚಢೂನಿ ತನ್ನ ಭಾರತೀಯ ಕಿಸಾನ್ ಯೂನಿಯನ್ನು ಮತ್ತು ದೇಶ್ ಬಚಾವ್ ಮೋರ್ಚಾ ಏನಿದೆ ಅವ್ರು ಕರ್ಕೊಂಡು ಬಂದು ಇವರ ವೇದಿಕೆಯಲ್ಲಿ ಇವ್ರ ಜೊತೆ ಸೇರ್ಕೋತಾನಂತೀಗ. ನೋಡಿ, ಬೇರೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಕುತ್ಕೊಳ್ಳೋದು ಬೇರೆ, ಈ ರೀತಿ ಒಂದು ಕಿಸಾನ್ ಮೋರ್ಚಾ ಸಂಘಟನೆ ಬಂದು ಇವ್ರ ಜೊತೆ ಸೇರೋದು ಬೇಡ. ಈಗಾಗಲೇ 500 ಜನ ಒಂದು ಸಲ ಬಂದು ವಾಪಸ್ ಹೋಗಿ ಆಗಿದೆ. ಜೊತೆಗೆ ಭೀಮ್ ಆರ್ಮಿ ಅವರು ಚಂದ್ರಶೇಖರ್ ಆಜಾದ್ ಹುಡುಗನ ಬಸ್ಸಲ್ಲಿ ಕರ್ಕೊಂಬಂದಿರೋದು ಅದೆಲ್ಲ ದಾಖಲೆಗಳು ಸಿಕ್ಕಿದ್ದಾವೆ. ಒಂದು ಬಹಳ ಮಹತ್ತರವಾದ ಬೆಳವಣಿಗೆ ಆಗಿದೆ ಅಂತ ತಮಗೆ ಹೇಳಲೇಬೇಕು ನಾನು. ಏನಂದರೆ, ಒಂದು ಹುಡುಗಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ತನ್ನ ಪೋಸ್ಟ್, ಇಬ್ಬರು ಹುಡುಗಿಯರು ಸೇರಿ ಒಂದು ಪೋಸ್ಟ್ ಹಾಕಿದ್ದಾರೆ. ಏನಪ್ಪ ಆ ಪೋಸ್ಟು ಅಂದರೆ, ಅವ್ರ ಮನೆಗೆ ಪೊಲೀಸರು ಬಂದ್ರಂತೆ. ಫಸ್ಟಿಗೆ ಫೋನ್ ಮಾಡಿದಾರಂತೆ, ಮನೇಲಿ ಇದೇನಮ್ಮ ಅಂತ. ಇದೀನಿ ಅಂತ. ಯಾರು ನೀವು ಮಾತಾಡೋದು? ಇಲ್ಲ, ಮನೇಲೇ ಇದ್ದರೆ ನಾನು ಹೇಳ್ತೀನಿ ಅಂತ ಮನೆಗೆ ಹೋಗಿದ್ದಾರೆ ಪೊಲೀಸರು. ಹೋಗಿ, ನಿನ್ನ ಹೆಸರು ಇದೆ? ಹೌದು. ನೀನು ನಿನ್ನೆ ಜಂತರ್ ಮಂತರಲ್ಲಿ ತುಂಬ ಗಲಾಟೆ ಮಾಡಿದಂಥ ದಾಖಲೆಗಳಿದ್ದಾವೆ. ಅದಕ್ಕೆ ಇಂಥ ಇನ್ನೊಬ್ಬ ಹುಡುಗಿ ನಿನ್ನ ಜೊತೆ ಇದ್ಲಲ್ಲ, ಆಕೆಯಲ್ಲಿದ್ದಾಳೆ, ಅವಳ ಮನೆ ತೋರಿಸ್ಬಾ ಅಂತ. ಆಕೆಯನ್ನು ಕರ್ಕೊಂಡು ಜೀಪಲ್ಲಿ ಕೂಡಿಸ್ಕೊಂಡಿದ್ದಾರೆ. ಜೀಪಲ್ಲಿ ಕೂಡಿಸ್ಕೊಂಡು ಆಕೆ ಮನೆಗೆ ಹೋಗಿದ್ದಾರೆ. ಹೇಳಿದ್ದಾರೆ, ನಾಳೆ ಬೆಳಗ್ಗೆ 10:00 ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಬೇಕು. ನಿಮಗೇನು ತೊಂದರೆ ಮಾಡೋದಿಲ್ಲ, ಬಂದು ನಿಮ್ಮ ಸ್ಟೇಟ್ಮೆಂಟ್ ಕೊಡಬೇಕು. ಇಬ್ಬರು ಹುಡುಗಿರು ಹೆದರು ಬಿಟ್ಟಿದ್ದಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ರೀ? ಯಾವುದೋ ಒಂದು ಯೌವನದ ಇದರಲ್ಲಿ ಜೋಶ್ನಲ್ಲಿ ಹೋಗಿರ್ತಾರೆ. ನಾಳೆ ಇದು ಕೇಸ್ ಆಗಿಬಿಡುತ್ತೆ, ಪಾಸ್ಪೋರ್ಟ್ ಸೀಸ್ ಆಗುತ್ತೆ, ಜೈಲಿಗೆ ಕಳಿಸ್ತಾರೆ, ಕೋರ್ಟ್ಗೆ ಓಡಾಡ್ಬೇಕಂದ್ರೆ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರೆ. ನೋಡ್ಲಿಕ್ಕೆ ಇಬ್ಬರು ಭಾಳ ಸದ್ಗೃಹಸ್ಥ ಕುಟುಂಬದ ಹುಡುಗಿಯರ ಥರ ಇದ್ದಾರೆ ಇವರು. ವ್ಯಾಪಾರಿಗಳು ನೋಡಿದ ಕೂಡಲೇ ಗೊತ್ತಾಗತ್ತೆ ನಮಗೆ ಅವ್ರ ದಂಧೆನೂ ಬೇರೆ, ಇರೋದೇ ಬೇರೆ. ಇವರು ಅಂಥ ಹುಡುಗಿಯರಲ್ಲ ಇವರು. ಅವಳು ಯಾವ ರೀತಿ ಹೆದರಿಕೊಂಡು ಒಂದು ಪೋಸ್ಟ್ ಹಾಕಿದ್ದಾಳೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ, ಅವಳು ಹೇಳ್ತಾಳೆ, ದಯವಿಟ್ಟು ಎಲ್ಲ ಯೋಚನೆ ಮಾಡಿ ವಿದ್ಯಾರ್ಥಿಗಳು, ನಮ್ಮ ಮನೆಗೆ ಈ ರೀತಿ ಪೊಲೀಸರು ಬಂದು ಹೋಗಿದ್ದಾರೆ. ಅವರು ಆಧಾರ್ ಕಾರ್ಡ್ ಮೂಲಕ, AI ಮೂಲಕ ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ತೊಗೊಂಡು ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ. ಹೀಗೆ ಎಲ್ಲರ ಮನೆಗೂ ಹೋಗಿರ್ತಾರೆ, ನಮ್ಮ ಮನೆಗೆ ಮಾತ್ರ ಅಲ್ಲ, ಇದು ಸ್ಯಾಂಪಲ್ ಅಲ್ಲ ಇದು. ಅವರೇನು ನಮಗೆ ಹೆದರಿಸಲಿಲ್ಲ, ಬೆದರಿಸಲಿಲ್ಲ, ಹೊಡಿಲಿಲ್ಲ, ಬಡಿಲಿಲ್ಲ, ಆದರೆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೇಳಿದ್ದಾರೆ. ಆದ್ದರಿಂದ ಹುಷಾರಾಗಿರಿ, ಜಾಗರೂಕರಾಗಿರಿ ಅಂತ. ಯಾವ ರೀತಿಯ ಗಾಬರಿ ಇತ್ತು ಅಂದರೆ, ಎದುರುಗಡೆ ಯಮ ನಿಂತರೆ ಹೆಂಗಿರ್ತದಲ್ಲ, ಈಗ ನೆಕ್ಸ್ಟ್ ಕ್ಷಣ ನಮ್ಮ ಸಾವಪ್ಪ, ಎದುರುಗಡೆ ಯಮ ನಿಂತಿದ್ದಾನೆ, ಕೋಣದ ಮೇಲೆ ಕುತ್ಕೊಂಡಿದ್ದಾನೆ, ಹೆಂಗಿರುತ್ತೆ ಸರ್ ಸೀನು? ಆ ರೀತಿ ಆ ಹುಡುಗಿಯರು ಕಕ್ಕಬಿಕ್ಕಿ ಆಗಿದ್ದರು. ಅಲ್ಲಿ ಒಂದು ವ್ಯಾನ್ ಇಟ್ಟಿದ್ದಾರೆ, ಆ ವ್ಯಾನಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ಅದು ಕ್ಯಾಮ್ರಾ ಹಿಂಗೆ ಮೂವ್ ಆಗ್ತಾ ಇರ್ತದೆ, ನೀವು ನೋಡಿ, ಅದು ಸಿಗುತ್ತೆ ನಿಮಗೆ. ನಾನು ಇಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಏನಾಗಿದೆ ಅಂದರೆ, ನನಗೆ ಯೂಟ್ಯೂಬಿಂದ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಅಂತ ಮೊನ್ನೆ ಬ್ಲಾಕ್ ಮಾಡಿದ್ದಾರೆ. ನಮ್ಮ ಚಾನಲ್ ಹೊರಟೋಗ್ಬಿಡುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದರೆ. ಅದಕ್ಕೆ ನನ್ನ ಮುಖ ಚೆನ್ನಾಗಿಲ್ಲದೆ ಇದ್ದರೂ ನನ್ನ ಮುಖವನ್ನೇ ನೋಡ್ಕೊಂಡು ವಿಡಿಯೋ ಕೇಳ್ಬೇಕು. ನೀವು ಅಂಥ ಸ್ಥಿತಿ ಇಲ್ಲದೆ ಬರೀ ಕೇಳಿಸ್ಕೋಬೇಕು. ಅವೆಲ್ಲ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ನಂಗೆ. ಅದ್ರ ಬಗ್ಗೆ ಒಂದು ಸಂಕಟ ಇದೆ, ಅಸಹಾಯಕತೆ ಇದೆ. ಆದರೆ ಹೇಳ್ತೇನೆ ವಿಷಯ ಏನಪ್ಪ ಅಂತಂದರೆ, ಅಲ್ಲಿ ಒಂದು ಕ್ಯಾಮ್ರಾ ಮೂವ್ ಆಗ್ತಾ ಇರುತ್ತೆ. ಆ ಕ್ಯಾಮ್ರಾದ ಕೆಲಸ ಏನು ಅಂತಂದರೆ, ಯಾವ ವ್ಯಕ್ತಿ ಗಲಾಟೆ ಮಾಡ್ತಾನೆ ಅವನ ಮುಖದ ಮೇಲೆ ಫ್ರೀಸ್ ಮಾಡ್ತಾರೆ, ಕ್ಲೋಸಪ್ ಹೋಗ್ತಾರೆ, ತಕ್ಷಣ ಆಧಾರದ ಅವನ ಡೀಟೇಲ್ ಅಲ್ಲಿ ಬರುತ್ತೆ. ಅಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ದಿಲ್ಲಿ ಪೊಲೀಸರು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂದು ವ್ಯಾನ್ನಲ್ಲಿ ಈ ರೀತಿ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ. ಒಬ್ಬ ಹುಡುಗಿ ಅದರಲ್ಲಿ ನುಸುಳಿ ಇದನ್ನು ತೋರಿಸ್ಬಿಟ್ಟಿದ್ದಾರೆ. ಅಂದರೆ ಹುಷಾರಾಗಿರಿ, ಯಾವ ರೀತಿ ನಡೀತಾ ಇದೆ. ಇಲ್ಲಿ ಬಂದಿರೋ ಹುಡುಗರಿಗೆ ಯಾರಿಗೂ ಅದರ ಸೀರಿಯಸ್ನೆಸ್ ಇಲ್ಲ. ಒಬ್ಬ ನರೇಂದ್ರ ಮೋದಿಯನ್ನು ಅರೆನಗ್ನ ತೋರಿಸಿ ಒಬ್ಬ ಬಿಕಿನಿ ಹಾಕಿರೋ ಹುಡುಗಿಯನ್ನು ತಪ್ಪಿಕೊಂಡಿರೋ ಫೋಟೋ ಹಿಡ್ಕೊಂಡು ಓಡಾಡ್ತಾ ಇದ್ದ ಜಂತರ್ ಮಂತರಲ್ಲಿ. ಒಬ್ಬ ಸಾಬರ್ ಹುಡುಗ, ಅವನು ಪಕ್ಕದಲ್ಲಿರೋ ಇನ್ನೊಬ್ಬ ಸಾಬ ಯೂಟ್ಯೂಬರ್ ಇದ್ದ, ಅವನು ಸಾಬನೇ. ನೋಡು, ನೀನು ಮುಸ್ಲಿಂ ತಾನೆ? ಹೌದು, ನಾನು ನಿಮ್ಮ ಬಾಯಿ ನಾನು ನಿನಗೆ ಹೇಳ್ತಾ ನಿನ್ನ ಮುಖ ಬ್ಲರ್ ಮಾಡ್ತಾ ಇದ್ದೀನಿ. ನೀನೇನಾದರೂ ಈ ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟೆ ಜೈಲಲ್ಲಿ ಇರ್ತೀಯ ನೀನು. ನಾನು ಇದು ವಿಡಿಯೋ ಹಾಕ್ತೀನಿ, ಆದರೆ ನಿನ್ನ ಮುಖ ತೋರಿಸಲ್ಲ, ಬ್ಲರ್ ಮಾಡ್ತೀನಿ. ಆ ಫೋಟೋ ಮೊದಲು ಮಡಚಿಡು ಅಂತ ಹೇಳ್ತಾನೆ. ಹರಿದು ಬಿಸಾಕೋದನ್ನ ಇಲ್ಲದೆ ಹೋದ್ರೆ ನೀನು ಬಿಡಲ್ಲ ಅಂತ ಹೇಳ್ತಾನೆ. ಆ ರೀತಿಯ ಭಯ ಒಂದು ಕಡೆ ಇದೆ.
ಇನ್ನು ಒಂದಷ್ಟು ಜನ ಇರ್ತಾರೆ, ಅವ್ರು ನುಗ್ಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ಬಳಸ್ಕೊಳ್ಳೋದು ಯಾರು? ರಾಜಕಾರಣಿಗಳು ಬಳಸ್ಕೋತಾರೆ. ಇವತ್ತು ನೋಡಿ ಮಜಾ ಏನಂದರೆ, ಸಂಸತ್ ಭವನದ ಹೊರಗಡೆ ಮಲ್ಲಿಕಾರ್ಜುನ ಮುತ್ಯ 84 ವರ್ಷ ನಿನ್ನೆಲ್ಲ ಮೊನ್ನೆ ಹುಟ್ಟಿದ ಹಬ್ಬ ಮಾಡ್ಕೊಂಡ. ಏನಂತ ಗಲಿ ಗಲಿ ಮೇ ಶೋರ್ ಹೈ ಮೋದಿ ಶಾಹ ಚೋರ್ ಹೈ ಅಂತ ಕೂಗ್ತಾನೆ. ವಯಸ್ಸೇನ್ರಿ ಮುತ್ಯ ಅಂದು? ಮಲ್ಲಿಕಾರ್ಜುನ ಮುತ್ಯನ ಬಾಯಲ್ಲಿ ಈ ರೀತಿ ಹಳೆದ 1985-90 ಸುಮಾರಿಗೆ ನಾವು ನಮ್ಮ ಯೌವನದಲ್ಲಿ ಈ ರೀತಿಯ ಘೋಷಣೆಗಳನ್ನು ಅವತ್ತು ನಾವು ರಾಜಕೀಯದ ಚುನಾವಣಾ ಸಂದರ್ಭದಲ್ಲಿ ಹುಡುಗರೆಲ್ಲ ಕೂತ್ಕೊಂಡು ಓಡಾಡೋರು. ತಮಾಷೆಗೆ ಅದು ಗಲಿ ಗಲಿ ಮೇ ಚೋರ್ ಹೈ ಅನ್ನೋದು. ಯಾರು ಅಲ್ಲಿ ಕ್ಯಾಂಡಿಡೇಟ್ ಚೋರ್ ಹೈ ಅಂತ ಹೇಳಿ, ಗಲಿ ಗಲಿ ಮೇ ಶೋರ್ ಹೈ, ಶೋರ್ ಅಂದರೆ ಆವಾಜ್, ಎಲ್ಲರೂ ಕೂಗ್ತಾ ಇದ್ದಾರೆ ಅಂತ. ಗಲಿ ಗಲಿ ಮೇ ಶೋರ್ ಹೈ, ಮೋದಿ ಅಮಿತ್ ಶಾ ಚೋರ್ ಹೈ, ಈ ರೀತಿಯ ಘೋಷಣೆಗಳನ್ನು ಇವತ್ತು ಕಾಂಗ್ರೆಸ್ನವರು ನನ್ನ ಮಲ್ಲಿಕಾರ್ಜುನ ಮುತ್ಯನ ನೇತೃತ್ವದಲ್ಲಿ ಸಂಸತ್ ಭವನದ ಹೊರಗಡೆ ಕೂಗಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರೇ ಈ ರೀತಿ ಕೂಗಿದ ಮೇಲೆ ಜನ ಏನು ಯೋಚನೆ ಮಾಡ್ತಾರೆ? ಏನು ಬೇಕಾದರೂ ಅನ್ಬೋದು ಅಂತ ಅವ್ರಿಗೆ ಖಚಿತ ಆಗಿಬಿಡುತ್ತೆ. ಹಾಗಾಗಿ ಇಷ್ಟೆಲ್ಲ ತಾಪತ್ರಯ ಆಗಿರು. ಆದರೆ ಈ ಅಭಿಜಿತ್ ದೀಪ್ಕೇದನ ಠಕ್ಕ ನೀಚ ಈತನಿಗೆ ಗೊತ್ತಿದೆ, ಒಂದು ಶಬ್ದ ನಾನು ಆ ರೀತಿ ಮಾತಾಡಿದರೆ ನಾನು ಹಿಡ್ಕೊಂಡು ಒಳಗೆ ಹಾಕ್ತಾರೆ. ಹಾಗಂತ ಈತನನ್ನು ಬಿಡೋದಿಲ್ಲ. ಏನಿದೆ ಅಂದರೆ ಮೆಜರ್ ಭಾಳ ಚೆನ್ನಾಗಿದೆ. ಅದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಆಗ್ತದಲ್ಲ, ಅದ್ರ ಬಗ್ಗೆ ಒಂದಷ್ಟು ಶಿಷ್ಟಾಚಾರ ಏನಿದೆ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇರೋದು. ವಿಷಯದಿಂದ ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ ಅಂದರೂ ದಯವಿಟ್ಟು ಕ್ಷಮಿಸಿ. ಆದರೆ ಇದು ಗೊತ್ತಿರಬೇಕು ನಿಮಗೆ. ಒಂದು ಅನ್ಲಾಫುಲ್ ಅಸೆಂಬ್ಲಿ ಆದ ಕೂಡಲೇ ಏನು ಮಾಡ್ತಾರೆ? ಇದು ಅನ್ಲಾಫುಲ್ ಅಸೆಂಬ್ಲಿ ನಡೀತಾ ಇರೋದು. ನಿಮಗೆ ಜಂತರ್ ಮಂತರ್ ಪ್ರಾಂಗಣದಲ್ಲಿ ಗಲಾಟೆ ಮಾಡಲಿಕ್ಕೆ ಅವಕಾಶ ಕೊಡು, ಹೊರಗಡೆ ಬಂದು ನೀವು ಕಲ್ಲು ಹೊಡಿತೀರಿ, ಪೊಲೀಸರ ಮೇಲೆ ದಾಳಿ ಮಾಡ್ತೀರಿ, ಒಬ್ಬ ಗರ್ಭಿಣಿ ಹೆಣ್ಮಗಳಿಗೆ ಮಿಸ್ಕ್ಯಾರೇಜ್ ಮಾಡ್ತೀರಿ. ಅವಾಗ ಏನು ಮಾಡ್ತಾರೆ? ಪೊಲೀಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂತ? ದಿಸ್ ಈಸ್ ಅನ್ಲಾಫುಲ್ ಅಸೆಂಬ್ಲಿ, ನೀವೆಲ್ಲ ಚದರಬೇಕು, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗತ್ತೆ, ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಎಲ್ಲ ಖಾಲಿ ಮಾಡಿರೋ ಜಾಗ ಅಂತ ಅನೌನ್ಸ್ಮೆಂಟ್ ಮಾಡಬೇಕಾಗತ್ತೆ ಮೆಗಾಫೋನಲ್ಲಿ. ಅದಾದ ಮೇಲೆ ಡ್ರಿಲ್ ಶುರುವಾಗುತ್ತೆ. ಫಸ್ಟಿಗೆ ವಾಟರ್ ಕ್ಯಾನನ್ ಹೊಡೆಯಲಾಗತ್ತೆ, ಅದಾದಮೇಲೆ ಟಿಯರ್ ಗ್ಯಾಸ್ ಆಗುತ್ತೆ, ಅದಾದಮೇಲೆ ಬ್ಯಾಟನ್ ಚಾರ್ಜ್ ಮಾಡ್ತಾರೆ. ಬ್ಯಾಟನ್ ಚಾರ್ಜ್ ಆದಮೇಲೆ ಪ್ಯಾಲೆಟ್ ಗನ್ ತೊಗೊಂಡು ಹೊಡಿತಾರೆ. ಇದು ಎಲ್ಲವೂ ಮಾಡಿ ಆಗದೆ ಹೋದ ಸಂದರ್ಭದಲ್ಲಿ ಫೈರ್ ಆರ್ಡರ್ನ SP ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಆರ್ಡರ್ ಮಾಡಿ ಗುಂಡು ಹೊಡಿತಾರೆ. ಇದು ಇರುವಂಥ ಪ್ರೊಸೀಜರು. ಈ ಅಲ್ಲಿ ಕೂತಿರೋರಿಗೆ ಇದು ಯಾವುದರ ಅರಿವು ಇಲ್ಲ ಅವರಿಗೆ. ಪೊಲೀಸರು ಲಾಠಿಲಿ ಹೊಡೆದ್ರು, ಚದುರಿಸಲಿಕ್ಕೆ ಮೊದಲೇದಾಗಿ ತಿಳ್ಕೊಳ್ಳಿ, ಕಳೆದ 35 ದಿವಸದಿಂದ ಈ ರೀತಿಯ ಇವ್ರ ಗಲಾಟೆ ನಡೀತಾ ಇದೆ ಸ್ವಾಮಿ. ಇಲ್ಲಿಯವರೆಗೂ ಒಂದೇ ಒಂದು ಸಾವಾಗಿದೆ ನನಗೆ ಹೇಳಿ. ಹೋಗಲಿ, ಒಬ್ಬ ಜೀವನ್ಮರಣ ಹೋರಾಟ, ಅವನು ICUನಲ್ಲಿದ್ದಾನೆ, ಬದುಕ್ತಾನೋ ಎಲ್ಲೋ ಗೊತ್ತಿಲ್ಲ ಅನ್ನೋ ರೀತಿ ಹೊಡೆದಿದ್ದಾರ. ಹಾಗೆ ನೋಡಿದರೆ ಆ ರೀತಿಯಾದ ಕ್ರಮ ಕೈಗೊಳ್ಳಬೇಕಾದದ್ದು ಅನಿವಾರ್ಯ ಇತ್ತು. ಆದರೆ ಅಲ್ಲಿ ಬಂದಿರುವವರು ಯಾರದೋ ಮಕ್ಕಳು ಅನ್ನುವಂಥ ಕಳಕಳಿಯನ್ನು ನರೇಂದ್ರ ಮೋದಿ ಅಮಿತ್ ಶಾ ತೋರಿಸಿರೋದು. ಇಲ್ಲದೆ ಹೋದರೆ ಈ ರೀತಿ ಸಾಧ್ಯವೇ ಇಲ್ಲ. ಬಿಡಬಾರ್ದು ಅಂತ ನಾವು ಇಲ್ಲಿ ಕೂತ್ಕೊಂಡು ಹೇಳ್ತೀವಿ, ಬಿಡಬಾರ್ದು, ನನ್ನ ಮಗನ ಬಿಡಬಾರ್ದು, ಹಾಕಿ ಒಳಗೆ ಚಚ್ಚಬೇಕು ಅಂತ ಹೇಳ್ತೀವಿ. ಆದರೆ ಒಬ್ಬ ಪ್ರಧಾನಮಂತ್ರಿ ಕೂತಾಗ, ಒಬ್ಬ ಗೃಹ ಸಚಿವ ಕೂತಾಗ, ದೇಶದ ಹೊಣೆಗಾರಿಕೆ ಬಂದಾಗ, ದೇಶದ ಯಜಮಾನ ಅನಿಸ್ಕೊಂಡಾಗ ಮಾಡುವ ಆಲೋಚನಾ ಶೈಲಿಯೇ ಬೇರೆ ಇರುತ್ತೆ. ಅವ್ರಿಗೆ ಏಕಕಾಲಕ್ಕೆ 100 ವಿಷಯಗಳು ಬರ್ತವೆ. ಅಲ್ಲಿ ನೋಡಿದರೆ ಅಮರ್ನಾಥ್ನಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಹೊಡೆದಿದ್ದಾರೆ ಇವತ್ತು. ಪಹಲ್ಗಾಮ್ ಆದಮೇಲೆ ಆಗಿರುವಂಥ ಮೊಟ್ಟ ಮೊದಲ ಪ್ರಕರಣ ಇದು. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಮರ್ನಾಥ್ ಯಾತ್ರಾ ಹೋಗ್ತಾ ಇರುವಂಥ ಯಾತ್ರಾರ್ಥಿಗಳು. ಕಳೆದ 3 ದಿವಸದಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ನೀವು ಅಮರ್ನಾಥ್ ಹೋಗುವಾಗ ಪಹಲ್ಗಾಮ್ನಿಂದ ಅನಂತ್ನಾಗ್ ಹೋಗೋ ರಸ್ತೆಯಲ್ಲಿ ಶೂಟೌಟ್ ಮಾಡಿರೋದು. ಭಯಂಕರ ಮಳೆ ಇದೆ. ಅಲ್ಲಿ ಮಳೆ ಹೇಗಿರುತ್ತೆ ಅಂತ ನೀವು ನೋಡ್ಬೇಕು. ನೀವು ಕಲ್ಪನೆನೂ ಮಾಡೋಕ್ಕಾಗಲ್ಲ. ಆ ರೀತಿಯಾದ ರಫ್ ವೆದರ್ ಇರುತ್ತೆ ಅಲ್ಲಿ. ಒಂದು ಕಡೆ ಗಾಳಿ ಬೀಸ್ತಾ ಇರುತ್ತೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಎರ್ರಾಬಿರಿ ಮಳೆ ಬರ್ತಿರ್ತದೆ, ರಸ್ತೆಗಳು ಕಾಣಲ್ಲ, ಸ್ಥಿತಿ ಚಿಂತಾಜನಕ ಇರುತ್ತೆ. ಯಾತ್ರಿಗಳ ಮೇಲೆ ದಾಳಿಯಾಗಿಲ್ಲ. ಕ್ಲೈಮೇಟ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಯಾತ್ರಿಗಳು ಇಲ್ಲದೆ ಹೋಗಿದ್ರೆ ಯಾತ್ರಿಗಳ ಮೇಲೂ ದಾಳಿಯಾಗಿರೋದು. ಅದು ಆ ಕಡೆ ಗೃಹ ಸಚಿವರು ಅದು ಕಾಡ್ತಾ ಇರುತ್ತೆ. ಮತ್ತೊಂದು ಕಡೆ ಈ ಕಡೆ ಕಾಶ್ಮೀರದಾಯ್ತಾ, ಇನ್ನೊಂದು ಕಡೆ ಅಲ್ಲೆಲ್ಲೋ ಬಾಂಗ್ಲಾದೇಶದಲ್ಲಿ ಅಮೇರಿಕನ್ ಸೈನ್ಯ ಒಂದು ಕರ್ಕೊಂಬಂದು ಚಿತ್ತಗಾಂಗ್ನಲ್ಲಿ US ಸೈನಿಕರು ಬಂದು ಕೂತಿದ್ದಾರೆ. ನೋಡಿ ಹೇಗಿದೆ ಪರಿಸ್ಥಿತಿ. ಏಕಕಾಲಕ್ಕೆ 100 ಇಂಥ ಸವಾಲುಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನರೇಂದ್ರ ಮೋದಿಗೆ, ಅಮಿತ್ ಶಾಗಿರುತ್ತೆ. ನಮ್ಮ ಕಣ್ಣಿಗೆ ಏನು ಮಾಡಿದ್ರಿ ಇಲ್ಲಿ ಅನ್ನೋದೊಂದೇ ಕಾಣಿಸ್ತಾ ಇರುತ್ತೆ. ಇದೆಲ್ಲವನ್ನು ನಿಭಾಯಿಸಬೇಕು. ಜೊತೆಗೆ ಎಲ್ಲ ಕೆಲಸಗಳನ್ನು ಬೇರೆಯವ್ರಿಗೆ ಅಸೈನ್ ಮಾಡಬೇಕು, ಅವರು ಸರಿಯಾಗಿ ಅದನ್ನು ನಿಭಾಯಿಸಬೇಕು. ಇದರ ಮಧ್ಯೆ ಕೋರ್ಟ್ ಆರ್ಡರ್ ಆಗಿದೆ ಇವತ್ತು. ನೋಡಿ ಎಂಥ ದುರಂತ ಇದೆ ಅಂದರೆ, ನೀಟ್ ಬಗ್ಗೆ ಅವತ್ತು ಕೇಸ್ ಹಾಕಿದ್ರು ಯಾರೋ ಅವಾಗ, ಈಗಿಂದಲ್ಲ, ಇದು ಲೇಟೆಸ್ಟ್ ಅಲ್ಲ. ನೀಟ್ UG ಲೀಕ್ ಆದ ಸಂದರ್ಭದಲ್ಲಿ ಇದ್ರ ಕುರಿತಾಗಿ ಒಂದು ಕೇಸ್ ಹಾಕಿದರು. ಜಸ್ಟಿಸ್ PS ನರಸಿಂಹ ಮತ್ತು ಜಸ್ಟಿಸ್ ಅಲೋಕ್ ಅರಾಧೆ ಅಂತೇಳಿ ಇವರಿಬ್ಬರು ಬೆಂಚು, ಡಿವಿಷನ್ ಬೆಂಚು. ಅಫಿಡೇವಿಟ್ ಕೊಟ್ಟಿದ್ದರು ತುಷಾರ್ ಮೆಹ್ತಾ. ಏನಿದು ಅಫಿಡೇವಿಟ್ಟು, ಏನಿದೆ ಇದರಲ್ಲಿ? ನೀವು ಅಡ್ಹಾಕ್ ಥರ ಎಲ್ಲ ಕೊಟ್ಟರೆ ಆಗಲ್ಲ, ನನಗೆ ಡಿಟೇಲ್ ಆಗಬೇಕು. ನೀವು
ಈ ನೀಟ್ ಪರೀಕ್ಷೆಗೋಸ್ಕರ ಮಾಡಿರುವಂಥ ಇನ್ಸ್ಟಿಟ್ಯೂಷನಲೈಸೇಷನ್ ಏನಿದೆ ಅದು ಹೇಳಿ, ಆಗಲಾರ್ದಾಗಿ ಮಾಡಿರುವಂಥ ತಯಾರಿಗಳೇನು ಹೇಳಿ, ತಜ್ಞರ ಸಮಿತಿ ಏನು ವರದಿ ಕೊಟ್ಟಿದೆ ಹೇಳಿ, ಡಿಜಿಟಲ್ ಮಾಡಲಿಕ್ಕೆ ಯಾಕೆ ತೊಂದರೆ ಆಗಿದೆ ಹೇಳಿ. ಈ ರೀತಿ 15 ಕ್ವಶನ್ಗಳನ್ನು ಹಾಕಿ ಸುಪ್ರೀಂ ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಯಾವ ನೀಟು ಎಕ್ಸಾಮ್ ಬಗ್ಗೆ ಇನ್ನಿಲ್ಲದ ಹಾಗೆ ಕಳಕಳಿ ತೋರಿಸಿ ನರೇಂದ್ರ ಮೋದಿಯವರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಕೋರ್ಟು ಈ ಕಡೆಯಿಂದ ಇವರಿಗೆ ಝಾಡಿಸ್ತಾ ಇರುತ್ತೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿವರೆಗೂ ನಡೆದಿರುವಂಥ ಎಲ್ಲ ಬೇರೆ ಬೇರೆ ಎಕ್ಸಾಮ್ಗಳಿದ್ದಾವಲ್ಲ, ಎಲ್ಲವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂದರೆ, CUET ಸೆಂಟ್ರಲ್ ಯೂನಿವರ್ಸಿಟಿ ಎಕ್ಸಾಮ್ ಇರುತ್ತೆ. ಕಳೆದ 2 ವರ್ಷಗಳಿಂದ ಇದನ್ನು ಡಿಜಿಟಲೈಸ್ ಮಾಡಿ ಆಗೋಗಿದೆ. ಆನ್ಲೈನ್ ಎಕ್ಸಾಮ್ ನಡೀತಾ ಇದೆ. 12 ಲಕ್ಷ ಮಕ್ಕಳು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿದ್ದಾರೆ. UGC NET ಎಕ್ಸಾಮ್, ನೆಟ್ ಎಕ್ಸಾಮು 12 ಲಕ್ಷ ಮಕ್ಕಳನ್ನ ಇದೇ ಆನ್ಲೈನ್ ಎಕ್ಸಾಮ್ನಲ್ಲಿ ಮಾಡಿ 3 ವರ್ಷದಿಂದ CBT ನಡೀತಾ ಇದೆ. CBT ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ. ರ್ಯಾಂಡಮ್ ಆಗಿ ಒಂದು 500 ಪ್ರಶ್ನೆಗಳನ್ನು ತೊಗೋತಾರೆ. ಅಕ್ಕಪಕ್ಕ ಕೂತವರು ಕೂಡ ಸೇಮ್ ಪ್ರಶ್ನೆ ಬರಲ್ಲ. ನಿಮಗೆ ಬೇರೆ ಪ್ರಶ್ನೆ ಐತೆ, ಅವ್ರಿಗೊಂದು ಬೇರೆ ಪ್ರಶ್ನೆ ಇರುತ್ತೆ. ನಿಮ್ಮ ಪ್ರಶ್ನೆಗೆ 4 ಉತ್ತರಗಳು ಇರ್ತವೆ. 4ರಲ್ಲಿ ಒಂದನ್ನು ಕ್ಲಿಕ್ ಮಾಡ್ತೀರಿ, ಅದಾದ್ಕೊಂಡು ನೆಕ್ಸ್ಟ್ ಅಂತ ಇರುತ್ತೆ, ಆ ನೆಕ್ಸ್ಟ್ ಓದ್ತೀರಿ, ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಅದ್ರ ಕೇಳೋಣ. ಈ ರೀತಿಯಾದ ವ್ಯವಸ್ಥೆ ಅದು. ಆಮೇಲೆ ಇದಾದ ಮೇಲೆ GMAT GRE ಎಕ್ಸಾಮು, ಇದು ಕೂಡ ಈ ಪ್ರೊಮ್ಯಾಟಿಕ್ ಸೆಂಟರ್ಸ್ಗಳನ್ನ ಇದಕ್ಕೋಸ್ಕರ ಮಾಡಲಾಗಿದೆ. ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ ಇದೆಯಲ್ಲ, ಬ್ಯಾಂಕಿಂಗು ರೈಲ್ವೆ ಎಕ್ಸಾಮು 1 ಕೋಟಿ ಜನ ಇದೆ ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಶಸ್ವಿಯಾಗಿ ನಡೀತಾನೆ ಇದೆ ಅದು. ಇಲ್ಲಿವರೆಗೂ ನೀಟ್ ಬಿಟ್ಟು ಬೇರೆ ಯಾವ್ಯಾವ ಎಕ್ಸಾಮ್ ಇದ್ದಾವೋ ಎಲ್ಲವೂ ಕಂಪ್ಯೂಟರೈಸ್ಡ್ ಆಗಿದ್ದಾವೆ. ಇಲ್ಲಿವರೆಗೂ ನೀಟ್ಗೆ ಒಂದು ಸ್ಪೆಷಲ್ ಆದಂಥ ಸೆಂಟರ್ ಅಂತಲೇ ಇರಲಿಲ್ಲ. ಅದಕ್ಕಾಗಿಯೇ ಒಂದು ಡೈರೆಕ್ಟಿವ್ ಮಾಡಿ ಒಂದು ಮಾಡೋ ವ್ಯವಸ್ಥೆನೇ ಇರಲ್ಲ. ಈ ಬಾರಿ ಅದಕ್ಕೆ ನಿರ್ದೇಶನಾಲಯ ಮಾಡಿ ಎಲ್ಲ ತಯಾರಿ ಮಾಡಾಗಿ ಹೋಗಿದೆ. ಅಷ್ಟರಲ್ಲಿ ಇದು ಸೋರಿಕೆಯಾಗಿ ಇಷ್ಟೆಲ್ಲ ತಾಪತ್ರೆ ಆಗಿರೋದು. ಇದು ಏನು ಕೇರ್ಲೆಸ್ ಮಾಡಿ ಮಾಡಲಿಕ್ಕೆ ಆಗಲಾರದೆ ವೈಫಲ್ಯ ಅಲ್ಲ. ನೋಡಿ, ಒಂದು ಕ್ವಶನ್ ಇದರ ಒಟ್ಟು ಸಾರವನ್ನು ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ಆಪ್ರೇಟ್ ಮಾಡೋರು ಯಾರು ನೆನ್ಪಿಟ್ಕೊಳ್ಳಿ, ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲ ಟ್ಯೂಟೋರಿಯಲ್ಗಳು ಈ ಕೆಲಸ ಮಾಡ್ತಾರೆ ಅಂತ ಹೇಳೋದಿಲ್ಲ, ಆದರೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬೇಕು ಅನ್ನುವಂಥ ಬಕಾಸುರು ಇದಾರಲ್ಲ, ಹಾಕಾರ ಮಾಡೋದು. ದೇಶವೇ ಹಾಳಾದ್ರೂ ಪರವಾಗಿಲ್ಲ, ನಂಗೆ ದುಡ್ಡು ಆಗಬೇಕು ಅನ್ನೋರು. ಅಂಥ ನೀಟ್ ಎಕ್ಸಾಮು, IIT JEE ಎಕ್ಸಾಮ್ ಮಾಡುವಂಥ ದೊಡ್ಡ ದೊಡ್ಡ ಸೆಂಟರ್ಗಳಿದವರು. ಬಕಾಸುರು, ತಿಮಿಂಗಲಗಳವರು. ನೀವು ರಾಜೇಂದ್ರ ನಗರ, ಮಾಲ್ವಿಯಾ ನಗರ್, ಡೆಲ್ಲಿನಲ್ಲಿ ಹೋಗ್ಬಿಟ್ರೆ, ಅದು ಬಿಟ್ಟರೆ ರಾಜಸ್ಥಾನದ ಕೋಟಾಗೆ ಹೋಗ್ಬಿಟ್ರೆ ನೂರಾರು ಕೋಟಿ ರೂಪಾಯಿಗಳು ದುಡ್ಡು ಮಾಡಿದ್ರು. ಹೆಂಗೆ ಅಂದರೆ, ಪೇಪರ್ ಲೀಕ್ ಆಗುವ ವ್ಯವಸ್ಥೆಯನ್ನು ಮಾಡಿಸೋದು ಮತ್ತು ಆ ಪೇಪರ್ ತೊಗೊಂಬಂದು ಮಾರ್ಕ್ ಪೇಪರ್ ಅಂತ ಮಾಡೋದು. ಮಾರ್ಕ್ ಪೇಪರ್ ಅಂತ ಮಾಡಿ ತುಂಬ ಚೆನ್ನಾಗಿ ಯಾರು ಪಾಸ್ ಮಾಡ್ತಿರ್ತಾರೆ, ನೀವು 690 ಅಂಕ ತೊಗೋತಾನೊಬ್ಬ ನೀಟಲ್ಲಿ, ಅವನು ಬೇರೆ ಇಡೋದು. ಆತನನ್ನು ಅಂಥವ್ರು ಒಂದು 30 ಜನರು ಕರ್ಕೊಂಡು ಅವ್ರಿಗೆ 50 ಒಳ್ಳೆ ಪ್ರಶ್ನೆಗಳನ್ನ ಕೊಡೋದು. ಅವೆಲ್ಲ ಬರಬೇಕು ಎಕ್ಸಾಮಲ್ಲಿ. ಆತ 690 ತೊಗೊಳ್ಳೋನು 710 ತೊಗೋತಾನೆ. ವೀಕ್ ಇರೋ ವಿದ್ಯಾರ್ಥಿಗಳಿಗೆ ಕೊಡಲ್ಲ ಅವರು. ಇದಲ್ಲದೆ ಇವ್ರ ಕಡೆ ಒಂದಷ್ಟು ಜನ ಏಜೆಂಟ್ ಇರ್ತಾರೆ, ಅವ್ರು ಇದನ್ನು ಮಾರ್ಕೋತಾರೆ. ಹಿಂದಿದ್ದಂತ ಪ್ರೊಬೆಬಲ್ ಕ್ವಶನ್ಸು, ಮಾರ್ಕ್ ಕ್ವಶನ್ ಪೇಪರು ಅಂತ ಮಾರ್ಕೋತಾರೆ. ಇದೊಂದು ದೊಡ್ಡ ರ್ಯಾಕೆಟ್ ಇದು. ಈ ರ್ಯಾಕೆಟನ್ನು ಭೇದಿಸುವ ಕೆಲಸ ಈಗಾಗಲೇ ಶುರುವಾಗಿದೆ. ಆದರೆ ಅದರ ಮಧ್ಯೆ ರೆಜಿಮ್ ಚೇಂಜ್ಗಾಗಿ ಮತ್ತು ಗೃಹ ಯುದ್ಧ ಮಾಡಬೇಕು ಅಂತ ಹೊರಟಿರುವಂಥ ಈ ಏನು ಪಟಾಲಂ ಇದೆಯಲ್ಲ, ಜರ್ಲೆ ಪಾರ್ಟಿ, ಅವರು ನಿರಂತರವಾಗಿ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ. ಇದ್ರ ಕುರಿತು ಭಾಳ ಮಾಹಿತಿ ಇದೆ, ಈ ಸಂಚಿಕೆಯಲ್ಲಿ ಮುಗಿಯೋದಿಲ್ಲ. 2 ಕೇಸ್ಗಳು ಇವತ್ತು ನಡೀತಾ ಇದೆ. ಒಂದು ದಿಲ್ಲಿ ಹೈಕೋರ್ಟಲ್ಲಿ ಜನರಿಗೆ ತೊಂದರೆಯಾಗಿದೆ ಅಂತ ಹಾಕಿರುವಂಥ ಕೇಸ್ ಒಂದು. ಎರಡನೇದು ಲಾಠಿ ಚಾರ್ಜ್ ಆಯ್ತಲ್ಲ, ಲಾಠಿ ಚಾರ್ಜ್ ಮಾಡಬಾರ್ದಾಗಿತ್ತು ಒಂದು ಕೇಸ್ ಇದೆ. 2 ಕೇಸ್ ಬಗ್ಗೆ ನಾಳೆ ಬೆಳಗಿನ ಸಂಚಿಕೆಯಲ್ಲಿ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆದ ವಿಚಾರ ಇದೆ. ಜೊತೆಗೆ ಅಷ್ಟೇ ಮನಸ್ಸಿಗೆ ನೋವು ಆಗುತ್ತೆ, ಇಷ್ಟೆಲ್ಲ ನಡೀತಾ ಇದೆ ಈ ದೇಶದಲ್ಲಿ, ಹೆಂಗೆ ಇದು ಮುಂದೆ ಅನ್ನುವಂಥ ಸ್ವಲ್ಪ ಭವಿಷ್ಯ ಮಂಕಾಗತ್ತಾ ದೇಶದ್ದು, ಇದೇ ನಾಗಾಲೋಟದಲ್ಲಿ ದೇಶ ಮುಂದೆ ಹೋಗುತ್ತಾ ಅನ್ನುವಂಥ ಅನುಮಾನ ಕಾಡುತ್ತೆ. ಆದರೆ ಇಬ್ಬರ ಸಾರಥ್ಯ ಇದೆ, ನರೇಂದ್ರ ಮೋದಿ, ಅಮಿತ್ ಶಾ, ಅದರ ಬಗ್ಗೆ ಅನುಮಾನವನ್ನು ಎಂದು ಇಟ್ಕೋಬಾರ್ದು. ನನಗೆ ಮತ್ತೊಮ್ಮೆ ಖಚಿತ ಆಗಿದೆ. ನಮಸ್ಕಾರ.